ಭಾಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು ZEE5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ರೂಮ್ಸು ಅವರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ಐ ಥಿಂಕ್ ಒಂದು ಎರಡೂವರೆ ವರ್ಷದಿಂದ ನಾನು ರಾಘವೇಂದ್ರ ರೂಮ್ಸು ಸರ್ ಸಿಕ್ಕಿದಾಗೆಲ್ಲಾನು ಈ ಥರದ ಒಂದು ಸ್ಪೇಸ್ ಕನ್ನಡದಲ್ಲ ವೆಬ್ ಸೀರೀಸ್ ಏನೋ ಟ್ರೈ ಮಾಡಬೇಕು ಅಂತ ತುಂಬ ಸಲ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದಮೇಲೆ ಒಂಚೂರು ಆಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದ್ದು ಏನು ಅಂದರೆ, ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟ್ರಿಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ. ₹1 100 ಬರ್ಬೋದು, 1000 ಬರ್ಬೋದು, ₹1,00,000 ಬರ್ಬೋದು. ಆದರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಇಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಆ್ಯಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸು ಒಂದು ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನ ZEE5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ನಮ್ಮ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದ ಒಂದು ಐಡಿಯಾ ಇದೆ ಆ್ಯಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ನಾನು ಮುಂಚೆ ಹೇಳಿದ್ದೆ ಅವ್ರಿಗೆ, ಏನಾರಿದ್ರೆ ಹೇಳಿ ಅಂತ. ವೆನ್ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನಂಗೆ ಮುಂಚೆಯಿಂದ ಪರಿಚಯ ಇದ್ರು, ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ರು. ನಾವಿಬ್ರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರೊಂದು ಪ್ರೊಡ್ಯೂಸರ್ ಆಗಿ ನನಗೆ ಗೊತ್ತಿತ್ತು, ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತೊಗೊಂಡ್ಬೇ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗ ಬಹಳ ಖುಷಿ, ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ. ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದನ್ನ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂಥ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರಲಿ, ನಮ್ಮ ತಾಯಿಯವ್ರಿಗಾಗಿರಲಿ, ಅಲ್ಲಿ ನಾಟಕಗಳು ಕೊಟ್ಟಂಥ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿನಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಆ್ಯಂಡ್ ಅಲ್ಲಿಂದ ಒಂದು ಶುರುವಾಯಿತು. ತುಂಬ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತೊಗೊಂಬಂದರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ ಸರ್ ನೀವು ಯಂಗ್ಸ್ಟರ್ ಸರ್, ನೀವು ನಮ್ಮ ಹಿರಿಯರಾದಂತ ಇಲ್ಲ, ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ವಿ ವೆರ್ ಸೇಫ್. ಓಕೆ, ಚೆನ್ನಾಗಾಗುತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ ಇವಾಗಿನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್, ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ಲಾಂಗ್ ವೇ ಟು ಗೋ. ಬಟ್ ಇದರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇ, ಆಕ್ಟರ್ಸು, ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದಮೇಲೆ ಮಯೂರಿ ಅವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡಿದ್ರೆ ನನಗೆ ಗೊತ್ತಿತ್ತು ಮಯೂರಿ ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವ್ರು ತುಂಬ ಖುಷಿನ ಒಪ್ಕೊಂಡ್ರು. ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಪಾತ್ರ ಹೊರದ್ರೆ ಐ ಥಿಂಕ್ ನಾನು ಲಿಸ್ಟಲ್ಲಿದೆ, ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒಂದೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ. 82-83 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ
ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆಮೇಲೆ ಸಿನಿಮಾ ಮಾಡಿರೋರು, ಅಥವಾ ತುಂಬ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರನ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನು ಮೇನ್ ಸ್ಟ್ರೀಮ್ ನಮಗೆ ಒಂದು 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾಯಿದ್ರು ತರುಣ್ ಜೊತೆ ಕೆಲಸ ಮಾಡಬೇಕು ಅಂತ. ನನಗೆ ಖುಷಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ಲಾದರೂ ಅಟ್ಲೀಸ್ಟ್ ನೀವು ಮಾಡಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಈವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು, ಬಟ್ ಅವಿನಾಶ್ ಸರ್ ನಾನು ಆಯಿತು ಮುಂದೆ ಮಾಡ್ತೀನಿ ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಆ್ಯಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತು ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಫುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದರೂ ಕೂಡ ಅದ್ಭುತವಾಗಿ ಅದನ್ನು ಮಾಡ್ಕೊಂಬಂದಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ Z5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದೊಂದು ಟೈಮಿಗೆ ಬಂದಿದ್ವಿ ಅಂದರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಷಸ್ ಹೇಳ್ತೀನಿ. ಆ್ಯಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಯಾವ ಲ್ಯಾಂಗ್ವೇಜ್ಗೆ ಹೋದ್ರು ಕೂಡ ವೆಬ್ ಸೀರೀಸ್ ಅಂತಂದರೆ ಅವರು ನಿಮಗೊಂದು ಅಮೌಂಟ್ ಕೊಟ್ಟು ಅದನ್ನು ತೊಗೊಬಿಡ್ತಾರೆ ಅಷ್ಟೇ. ಅದು ಅವ್ರಿಗೆ ಸ್ಟ್ರೀಮಿಂಗು ಅದಕ್ಕೆ ಸಂಬಂಧ ಇಲ್ಲ. ನಾವು ಸಿನಿಮಾ ಹಾಕ್ತಿದ್ದೀವಿ ಗೊತ್ತಾ, ಈ ಪೇಪರ್ ವ್ಯೂ ಅಂತ ಸಿನಿಮಾ ಹಾಕ್ತೀವಲ್ಲ, ಅದು ಮಾತ್ರ ಸ್ಟ್ರೀಮಿಂಗ್ ಲೆಕ್ಕದಲ್ಲಿ ದುಡ್ಡು ಬರುತ್ತೆ. ವೆಬ್ ಸೀರೀಸ್ ಹಾಗಿಲ್ಲ, ಅವ್ರು ಪರ್ಚೇಸ್ ಮಾಡ್ತಾರೆ. ನೀನು ನಾನು ಶೂಟ್ ಮಾಡಿ ನಾನು ಪ್ರಾಡಕ್ಟ್ನ ರೆಡಿ ಮಾಡಿ ನನಗೆ 10 ರೂಪಾಯಿ ಮಾಡಿದ್ದೀನಿ ಖರ್ಚು ಅಂದರೆ, ಸರ್ ಇದು 15 ರೂಪಾಯಿ ನನ್ನ ಪ್ರಾಡಕ್ಟ್ ಅಂತಂದರೆ ಅವ್ರು ತೊಗೊಂಡ್ರು ಅವ್ರದೇ ಪ್ರಾಡಕ್ಟ್ ಅದು. ಸೊ ನಾನು 10 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಸರ್ ತೊಗೊಳ್ಳಿ ಅಂತಂದ್ರು ತೊಗೊಂಡ್ರು, ಒಂದ್ಸತಿ ಕೊಟ್ಮೇಲೆ ಫಿನಿಶ್. ಅದು ಅದೇ ಹೇಳ್ತಾರೆ ಮಗ, ನನಗೆ ವರ್ಷಕ್ಕೆ 2 ಮಾಡೋದು ಖುಷಿ ನಾನು ಮಾಡ್ತೀನಿ. ನಾನು ಆ ಥರ ತಂಡಗಳಿದ್ದಾವೆ, ಯಾವುದೋ ರೈಟರ್ಸ್ಗಳಿದ್ದಾರೆ, ಆ ಥರದ್ದೆಲ್ಲ ಹೆಂಗೋ ಮಾಡ್ತೀವಿ. ಅದನ್ನು ತಗೊಳ್ಳುವಂಥ ಪ್ಲಾಟ್ಫಾರ್ಮ್ಗಳು ಬರಬೇಕಿತ್ತು ಗೊತ್ತಾ. ಅದೇ ಹೇಳ್ತಾರೆ ನಮ್ಮಲ್ಲಿ ಇವತ್ತು ಒಂದೇ ಒಂದು ಪ್ಲಾಟ್ಫಾರ್ಮ್ Z ಅಂತ, ಒಂದೇ Z5 ಕನ್ನಡ ಒಂದೇ ಒಂದು ಪ್ಲಾಟ್ಫಾರ್ಮ್ ಅದಕ್ಕೆ ನಿಂತಿದೆ. ಆ ಥರ ಇನ್ನೂ 4-5 ಬಂತು ಅಂದ್ರೆ ಮೇ ಬಿ ನನ್ನ ಪ್ರೊಡಕ್ಷನ್ ಅಂತಲ್ಲ, ಎಲ್ಲ ಪ್ರೊಡಕ್ಷನಿಂದನೂ ಅದೊಂದು ಮೇನ್ ಸ್ಟ್ರೀಮ್ ಬರುತ್ತೆ ಇವಾಗ. ಅಲ್ಲ, ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಐ ಥಿಂಕ್ ಇವನ್ ಪ್ರದೀಪ್ ಇಸ್ ಹ್ಯಾವಿಂಗ್ ಅ ವಂಡರ್ಫುಲ್ ಟೀಮ್. ಎಲ್ಲ ಇವಾಗ ಪ್ರತಿಯೊಂದನ್ನು ಆ ಮಣ್ಣಿಗೆ ಸಂಬಂಧಪಟ್ಟಂತ ಕಥೆಗಳು, ಅಲ್ಲಿ ರಿಸರ್ಚ್ ಅದನ್ನೆಲ್ಲ ಮಾಡ್ಕೊಂಡು ನಾವು ಫಸ್ಟ್ ಲೈನ್ ಹೇಳಿದಾಗ ಸುಹಾನು ಮೋಸ್ಟ್ಲಿ ಎಲಿಮೆಂಟ್ ಎಲ್ಲ ಇರಲಿಲ್ಲ ನಮಗೆ. ನಾವು ಯಾವಾಗ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ವಿ, ಅಲ್ಲಿ ಮಲಪ್ರಭಾ, ಘಟಪ್ರಭಾ, ಅಲ್ಲೇನು ಆ ನದಿ ದಂಡೆಗಳು ನಡೆಯುತ್ತೆ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅದನ್ನ ಹೆಂಗೆ ಇನ್ಕಾರ್ಪೊರೇಟ್ ಮಾಡಿಕೊಂಡು ಸೊ ಹಂಗೆ ತೊಗೊಂಬಂದಿದ್ದು. ಆ ಥರದ್ದು ಇದೆ ಮಗ. ನಾನು ಹೇಳ್ತಾ ಇರೋದು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋರು ಇದ್ದಾರೆ, ಆ ಕೆಲಸ ಕೊಡೋದು, ಅದನ್ನು ಪರ್ಚೇಸ್ ಮಾಡೋಕ್ಕಿದೆ ಗೊತ್ತಾ, ಅದು ತುಂಬ ಇಂಪಾರ್ಟೆಂಟ್ ಇವತ್ತು. ಅದಕ್ಕೆ ಹೇಳಿದ್ರೆ ಥಿಯೇಟರ್ ಅಂತಂದ್ರೆ ನನಗೆ ಓಕೆ 4 ಥಿಯೇಟರ್ ರಿಲೀಸ್ ಆಗಲಿ ಇವರು ಪಿಕ್ಚರು, ವರ್ಡ್ ಆಫ್ ಮೌತ್ 40 ಥಿಯೇಟರ್ಗೆ ಹೋಗುತ್ತೆ, 40 ಥಿಯೇಟರ್ಗೆ ಹೋಗುತ್ತೆ ಅಂತ ನಂಬಿಕೆ, ಧೈರ್ಯ. ಆದರೆ ನಿನಗೆ OTTಗೆ ಅಥವಾ ಈ ಥರ ವೆಬ್ ಸೀರೀಸ್ ಅಂತ ಬಂದಾಗ ಆ ಥರದ ಅವಕಾಶಗಳಿಲ್ಲ. ಐ ಥಿಂಕ್ ಇದಕ್ಕೆ ಆಫ್ ದಿ ಇದು ಅಷ್ಟೇ. ನಾನು Z ಬಿಟ್ಟು ಕೂಡ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಯಾರೋ ಒಬ್ರು ಟ್ರೈ ಮಾಡಿದ್ರು ಪ್ರದೀಪ್. ಇದು 10 years ಆಯ್ತಾ ಪ್ರದೀಪ್ ಫಾರ್ ಫಸ್ಟ್ ವೆಬ್ ಸೀರೀಸ್ ನೀವು ಟ್ರೈ ಮಾಡಿ? 8 years ಹಿಂದೆ ಯಾವುದೋ ಈ ಥರದ OTT ಪ್ಲಾಟ್ಫಾರ್ಮ್ಸ್ಗಳಿಲ್ಲ, ಆ ಥರ ಮೇನ್ ಸ್ಟ್ರೀಮ್ ವೆಬ್ ಸೀರೀಸ್ ಇಲ್ಲ. ಯಾವುದೋ ಫಾರಿನ್ ಕಂಟ್ರೀಸಲ್ಲೋ ಎಲ್ಲೋ ಇರೋದನ್ನು ತೊಗೊಂಡ್ಬಂದು ಕನ್ನಡದಲ್ಲಿ ಯೂಟ್ಯೂಬಿಗೆ ಟ್ರೈ ಮಾಡಿದ್ದ ಫಸ್ಟ್. ಅದು ಶೂಟ್ ಮಾಡಿ ತೊಗೊಂಡ್ಬಂದು ಅಲ್ಲಿ ಟ್ರೈ ಮಾಡಿದ್ರು. ಅವತ್ತಿಗೆ ಯಾರೋ ಕೈ ಹಿಡಿದು ಬಿಟ್ಟಿದ್ರೆ ಆ ಥರದೊಂದು ಪ್ರಾಜೆಕ್ಟ್ಗೆ. ಇವತ್ತಷ್ಟೊತ್ತಿಗೆ ನಾವು ಬೂಮಲ್ಲಿ ಇರ್ತಿದ್ವಿ ವೆಬ್ ಸೀರೀಸ್ ಅಲ್ಲಿ. ಇರ್ತೇನೆ ನಾವು ತೆಲುಗು ನೋಡ್ತಾ ಇದ್ದೀವಿ, ತಮಿಳಲ್ಲಿ ನೋಡ್ತಾ ಇದ್ವಿ, ಅದೆಲ್ಲ ನಮ್ಮಲ್ಲೇ ಅಷ್ಟು ಬೂಮಲ್ಲಿ ಇರ್ತಿತ್ತು. ಸಪೋರ್ಟ್ ಆಗಿಲ್ಲ ಅವತ್ತೆಲ್ಲ, ಇವತ್ತಿಗೆ ಆಗ್ತಾ ಇದೆ. ಇವತ್ತಿಗೂ ಇನ್ನೂ ಹೆಚ್ಚು ಸಪೋರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. 32 days ಶೂಟಿಂಗ್ ಆಗಿದೆ, ಬಟ್ ಕಾಲ್ ಶೀಟ್ಸ್ ಜಾಸ್ತಿ ಇದೆ. ಅಂದ್ರೆ ಡೇ ನೈಟ್ 2 ಶೂಟ್ ಮಾಡಿದ್ದಾರೆ. ಅಂದ್ರೆ ನೀವು ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿ ರಾತ್ರಿ 2 ಗಂಟೆ ತನಕ ಕಂಟಿನ್ಯೂ ಶೂಟ್ ಮಾಡಿದ್ದಾರೆ. ಸಾರಿ 6 to 6 ಅಂದ್ರೆ 6 AM ಇಂದ ನೆಕ್ಸ್ಟ್ ಡೇ 6 AM ತನಕ ಕೆಲವೊಂದ್ಸತಿ ಮಾಡಿದ್ವಿ ನಾವು. ಅದು ಅಂದ್ರೆ ಲೊಕೇಶನ್ ಸಮಸ್ಯೆಗಳಿರುತ್ತೆ, ಡೇಟ್ಸ್, ಇನ್ನೊಂದೇ ಕಾರಣಾಂತರಗಳಿಂದ ನಾವು ಅದು ಹತ್ರ ಮಾಡಿದ್ವಿ. ಸೊ ಹಂಗೆ ನಂಬರ್ ಆಫ್ ಕಾಸ್ಟ್ ಸಿನಿಮಾನೇ ಮಗ. ನೀವು ಪ್ರಾಪರ್ ಒಂದು ನಾವು ಮಿಡ್ ರೇಂಜ್ ಸಿನಿಮಾ ನಾವೇನು ಕರಿತೀವಿ ಇವತ್ತು, ಅಲ್ಲಿ ಖರ್ಚಾಗುವಂಥ ಬಡ್ಜೆಟ್, ಅಲ್ಲಿ ಖರ್ಚಾಗುವಂಥ ನಂಬರ್ ಆಫ್ ಡೇಸು ಸೇಮ್ ಎಲ್ಲಾನು ಆ ಥರನೇ ಇದೆ. ನಥಿಂಗ್, ಅದನ್ನು ಕಾಂಪ್ರಮೈಸ್ ಏನಿರೋಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055